ಬಿಜೆಪಿಗೆ ಗಾಲಿ ಜನಾರ್ದನ್ ರೆಡ್ಡಿ ಎಂಟ್ರಿ ಫಿಕ್ಸ್. ಘರ್ ವಾಪಸಿಗೆ ಕೇಸರಿ ಪಾಳ್ಯದಲ್ಲಿ ತಯಾರಿ. ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿಗೆ ಬಂತು ಆನೆ ಬಲ. ಸೋತು ಸುಣ್ಣವಾಗಿದ್ದ ಶ್ರೀರಾಮುಲುಗೆ ರೆಡ್ಡಿಯ ಟಾನಿಕ್. ರಾಜ್ಯಸಭೆಯಲ್ಲಿ ಕಾಂಗ್ರೆಸ್, ಲೋಕಸಭೆಯಲ್ಲಿ ಬಿಜೆಪಿ. ಅಂದು ಬೇಡ ಅಂದವರೇ ಇಂದು ರೆಡ್ ಕಾರ್ಪೆಟ್ ಹಾಕಿದ್ದು ಯಾಕೆ? ಇದೇ ಈ ಹೊತ್ತಿನ ಮಾರ್ನಿಂಗ್ ಸ್ಟೋರಿ ವಿಶೇಷ. ರೆಡ್ಡಿ ರೀ ಎಂಟ್ರಿ. ನಾನು ನಾಗೇಂದ್ರ ಬಾಬು. ರಾಜ್ಯ ಬಿಜೆಪಿಯಲ್ಲಿ ಮಹತ್ವದ ಬೆಳವಣಿಗೆ ನಡೀತಾ ಇದೆ. ಪಕ್ಷ ಬಿಟ್ಟು ಹೋಗಿದ್ದ ಘಟಾನುಘಟಿ ನಾಯಕರೇ ಮತ್ತೆ ಪಕ್ಷಕ್ಕೆ ಮರಳುತ್ತಿದ್ದಾರೆ. ಜಗದೀಶ್ ಶೆಟ್ಟರ್ ಬಳಿಕ ಗಣಿಧಣಿ ಜನಾರ್ದನ್ ರೆಡ್ಡಿ ಮರಳಿ ಬಿಜೆಪಿಗೆ ಬರ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ ಕೇಸರಿ ಪಾಳ್ಯಕ್ಕೆ ಬರೋದ್ರ ಹಿಂದೆ ದೊಡ್ಡ ಲೆಕ್ಕಾಚಾರಗಳೇ ಅಡಗಿವೆ. ಅಂದು ರೆಡ್ಡಿ ಬಿಲ್ಕುಲ್ ಪಕ್ಷಕ್ಕೆ ಬೇಡ ಅಂತ ಹೇಳಿದ್ದವರೇ ಇಂದು ಭವ್ಯ ಸ್ವಾಗತ ಕೋರ್ತಿರೋದ್ರ ಹಿಂದೆ ಹಲವು ರಣತಂತ್ರಗಳಿವೆ. ಹಾಗಾದ್ರೆ ಜನಾರ್ದನ್ ರೆಡ್ಡಿ ಬಿಜೆಪಿಗೆ ಬರೋದಕ್ಕೆ ಮನಸ್ಸು ಮಾಡಿದ್ದು ಯಾಕೆ? ಈ ನಿರ್ಣಯದ ಹಿಂದಿರುವ ಕಾರಣಗಳೇನು ತೋರಿಸ್ತೀವಿ ನೋಡಿ. ರೆಡ್ಡಿ ರೀಎಂಟ್ರಿ. ಕೇಸರಿ ಪಾಳ್ಯಕ್ಕೆ ಜನಾರ್ದನ ರೆಡ್ಡಿ ಗ್ರ್ಯಾಂಡ್ ರೀಎಂಟ್ರಿ. ಲೋಕಸಭಾ ಚುನಾವಣೆ ಹತ್ತಿರವಾಗ್ತಿದ್ದಂತೆ ರಾಜ್ಯ ಬಿಜೆಪಿಯಲ್ಲಿ ದೊಡ್ಡ ದೊಡ್ಡ ಬೆಳವಣಿಗೆಗಳು ನಡೀತಾ ಇವೆ. ಪಕ್ಷ ಬಿಟ್ಟು ಹೋಗಿರೋ ಘಟಾನುಘಟಿ ನಾಯಕರು ಪಕ್ಷಕ್ಕೆ ವಾಪಸ್ ಬರ್ತಿದ್ದಾರೆ. ಈ ಎಂಟ್ರಿಗಳ ಮೂಲಕ ಬಿಜೆಪಿಗೆ ಆನೆ ಬಲ ಬರ್ತಿದೆ. ಜಗದೀಶ್ ಶೆಟ್ಟರ್ ಪಕ್ಷ ಸೇರಿಕೊಂಡ ಕೆಲವೇ ತಿಂಗಳಲ್ಲಿ ಜನಾರ್ದನ ರೆಡ್ಡಿಯು ಬಿಜೆಪಿ ಸೇರಿಕೊಳ್ಳುತ್ತಿದ್ದಾರೆ. ಈ ಮೂಲಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿ ಮತ್ತಷ್ಟು ಬಲಿಷ್ಠವಾಗುತ್ತಿದೆ. ಗಾಲಿ ಜನಾರ್ದನ ರೆಡ್ಡಿ ಬಿಜೆಪಿ ಸೇರ್ಪಡೆ ಫಿಕ್ಸ್. ರೆಡ್ಡಿ ಬಿಜೆಪಿ ಸೇರೋದಕ್ಕೆ ಸಿಕ್ತು ಗ್ರೀನ್ ಸಿಗ್ನಲ್. ಲೋಕಸಮರಕ್ಕೆ ಎಲ್ಲಾ ರಾಜಕೀಯ ಪಕ್ಷಗಳು ಸಮರೋಪಾದಿಯಲ್ಲಿ ಸಜ್ಜಾಗುತ್ತಿವೆ. ಅದರಲ್ಲೂ ಕೇಸರಿ ಪಾಳ್ಯ ಒಂದು ಹೆಜ್ಜೆ ಮುಂದೆ ಹೋಗಿದೆ. ಈ ಬಾರಿ 400 ಸ್ಥಾನಗಳನ್ನ ಗೆಲ್ಲಲೇಬೇಕು ಅಂತ ಬಿಜೆಪಿ ಟಾರ್ಗೆಟ್ ಇಟ್ಕೊಂಡಿದೆ. ಹೀಗಾಗಿ ದೇಶದ ಮೂಲೆ ಮೂಲೆಯಲ್ಲಿ ಪಕ್ಷವನ್ನ ಹಿಂದೆಂದೂ ಕಂಡು ಕೇಳರಿಯದ ರೀತಿಯಲ್ಲಿ ಸಂಘಟನೆ ಮಾಡುತ್ತಿದೆ. ಅದರಲ್ಲೂ ದಕ್ಷಿಣ ಭಾರತದ ಕಡೆ ಈ ಬಾರಿ ಹೆಚ್ಚು ಕಣ್ಣಿಟ್ಟಿದೆ. ಹಾಗೆ ನೋಡಿದ್ರೆ ಬಿಜೆಪಿಗೆ ದಕ್ಷಿಣ ಭಾರತದಲ್ಲಿ ನೆಲೆ ಅಂತ ಇರೋದು ಕರ್ನಾಟಕದಲ್ಲಿ. ಒಂದರ್ಥದಲ್ಲಿ ಬಿಜೆಪಿಗೆ ಕರುನಾಡೆ ಹೆಬ್ಬಾಗಿಲು. ಹೀಗಾಗಿ ಕರ್ನಾಟಕದ 28 ಸ್ಥಾನಕ್ಕೆ 28 ಸ್ಥಾನವನ್ನ ಗೆಲ್ಲಬೇಕು ಅಂತ ಗುರಿ ಇಟ್ಕೊಂಡಿದೆ. ಇದಕ್ಕಾಗಿ ತಂತ್ರದ ಮೇಲೆ ತಂತ್ರ ಹೆಣೆಯುತ್ತಿದೆ. ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 25+1 ಸ್ಥಾನವನ್ನ ಗೆದ್ದುಕೊಂಡಿತ್ತು. ಆದ್ರೆ ಈ ಬಾರಿ 28ಕ್ಕೆ 28 ಗೆಲ್ಲಬೇಕು ಅಂತ ಜೆಡಿಎಸ್ ಜೊತೆ ದೋಸ್ತಿ ಮಾಡಿಕೊಂಡಿದೆ. ಅದರ ಜೊತೆಯಲ್ಲಿ ನಾನಾ ತಂತ್ರಗಳನ್ನ ಹೆಣೆಯುತ್ತಿದೆ. ಯಾವಾಗ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮುಗ್ಗರಿಸಿತೋ ಅಂದಿನಿಂದಲೇ ಕೇಸರಿ ಪಡೆ ರಣತಂತ್ರಕ್ಕೆ ಮುಂದಾಗಿತ್ತು. ಅದರಲ್ಲೂ ಯಾರೆಲ್ಲ ಪಕ್ಷ ಬಿಟ್ಟು ಹೋಗಿದ್ದಾರೋ ಅವರೆಲ್ಲ ಘರ್ ವಾಪಸಿ ಮಾಡೋದಕ್ಕೆ ತಯಾರಿ ನಡೆಸಿತ್ತು. ಅದರ ಮೊದಲ ಭಾಗವಾಗಿ ಜಗದೀಶ್ ಶೆಟ್ಟರನ್ನ ಆಪರೇಷನ್ ಮಾಡಿತ್ತು. ಅದಾದ ಬಳಿಕ ತಯಾರಿ ನಡೆಸಿದ್ದೇ ಗಣಿ ದಣಿ ಜನಾರ್ದನ ರೆಡ್ಡಿ ಘರ್ ವಾಪಸಿ. ವಿಷಯ ಏನಂತಂದರೆ, ನನಗೆ ಬಾಹ್ಯ ಬೆಂಬಲವನ್ನು ಕೊಟ್ಟು ಪ್ರಚಾರ ಮಾಡಬೇಕನ್ನುವಂಥ ಒಂದು ವಿಚಾರ ಇದೆ. ಆದರೆ ಎಲ್ಲ ನಾಯಕರುಗಳು ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರ ಒಂದು ಅಭಿಪ್ರಾಯ ಕೂಡ ಇಲ್ಲಿ ಲೋಕಸಭಾ ಚುನಾವಣೆ ಅನ್ನುವಂಥ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗಲ್ಲ. ಇಡೀ ವಿಶ್ವದಲ್ಲೇ ಇವತ್ತು ಭಾರತಕ್ಕೆ ಬಂದಿರುವಂಥ ಒಂದು ಒಳ್ಳೆಯ ಹೆಸರು, ಖ್ಯಾತಿ ಮತ್ತು ದೇಶದಲ್ಲಿ ಕಾಣ್ತಾ ಇರುವಂಥ ಒಂದು ಅಭಿವೃದ್ಧಿ ಮತ್ತು ದೇಶದಲ್ಲಿರುವಂಥ ಜನರು ಕೂಡ 3ನೇ ಬಾರಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವ್ರನ್ನ ಪ್ರಧಾನಮಂತ್ರಿಗಳಾಗಿ ಮಾಡಬೇಕು ಅನ್ನೋವಂಥ ಒಂದು ವಿಚಾರ ನಾನು ಈಗಾಗಲೇ ಸುಮಾರು 3 ತಿಂಗಳ ಹಿಂದೆಯೇ ಮಾಧ್ಯಮದ ಸ್ನೇಹಿತರಿಗೆ ನಾನು ಹೇಳಿದ್ದೀನಿ. ನಾನು ಆ ವಿಚಾರದಲ್ಲಿ ನಾನು ಭಾರತೀಯ ಜನತಾ ಪಕ್ಷಕ್ಕೆ ನಾನು ಬೆಂಬಲವನ್ನು ಕೊಡ್ತೀನಿ ಅಂತೇಳಿ. ಆದರೆ ಪಕ್ಷದಲ್ಲೇ ಸೇರ್ಪಡೆ ಆಗೋದ್ರ ಮೂಲಕ ಒಬ್ಬ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ ಮತ್ತೆ ಪಕ್ಷಕ್ಕೆ ದುಡಿಯುವಂಥ ಒಂದು ವಿಚಾರದಲ್ಲಿ ಎಲ್ಲ ಹಿರಿಯರ ಅಭಿಪ್ರಾಯ, ಅವರ ಒಂದು ಮನವಿಯನ್ನು ಪುರಸ್ಕಾರ ಮಾಡಿ ನಾನು ಪಕ್ಷಕ್ಕೆ ನಾಳೆ ಸೇರ್ಪಡೆ ಆಗ್ತಾ. ಬಿಜೆಪಿಯೊಂದಿಗೆ ಕೆಆರ್ಪಿಪಿ ಪಕ್ಷ ವಿಲೀನ. ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿಗೆ ಆನೆ ಬಲ. ಕಳೆದ ಕೆಲವು ದಿನಗಳಿಂದ ಜನಾರ್ದನ ರೆಡ್ಡಿ ಬಿಜೆಪಿ ಬರ್ತಾರೆ ಅಂತಾನೆ ಹೇಳಲಾಗ್ತಾ ಇತ್ತು. ಆದ್ರೆ ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ರೆಡ್ಡಿ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ರು. ಆಗ ರೆಡ್ಡಿ ಬಿಜೆಪಿ ಸೇರ್ಪಡೆ ಬಗ್ಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿತ್ತು. ಅದಾದ ಬಳಿಕ ಈಗ ಲೋಕಸಭಾ ಚುನಾವಣೆ ಬೆನ್ನಲ್ಲೇ ಮತ್ತೆ ರೆಡ್ಡಿ ಬಿಜೆಪಿ ಸೇರ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಈಗ ಅಧಿಕೃತವಾಗಿಯೇ ರೆಡ್ಡಿ ಬಿಜೆಪಿಗೆ ಸೇರ್ಪಡೆ ಆಗೋದು ನಿಕ್ಕಿಯಾಗಿದೆ.
ಇತ್ತೀಚೆಗೆ ನಡೆದಂಥ ರಾಜ್ಯಸಭಾ ಚುನಾವಣೆಯಲ್ಲಿ ಕೂಡ ಜನಾರ್ದನ್ ರೆಡ್ಡಿಯವರು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಬೆಂಬಲಿಸಿ BJPಯಿಂದ ಅಂತರವನ್ನು ಕೈಗೊಂಡಿದ್ದರು. ಈಗ ಮತ್ತೆ BJPಗೆ ಸೇರುವ ಮೂಲಕ ಲೋಕಸಭಾ ಚುನಾವಣೆಗೆ BJPಗೆ ಬಲವನ್ನು ತುಂಬುತ್ತಾ ಇದ್ದಾರೆ. ಒಂದು ಕಡೆಗೆ ಹಿಂದೆ ಕಾಂಗ್ರೆಸ್ಗೆ ಮತವನ್ನು ಹಾಕಿದ್ದರ ಪರಿಣಾಮ ಈಗ ಮತ್ತೆ ಜನಾರ್ದನ್ ರೆಡ್ಡಿಯವರನ್ನು ಕಾಂಗ್ರೆಸ್ ನಾಯಕರು ಕೂಡ ಟೀಕೆ ಮಾಡೋದಕ್ಕೆ ಆಸ್ಪದ ಇಲ್ಲದಂತೆ ಮಾಡಿದ್ದಾರೆ ಜನಾರ್ದನ್ ರೆಡ್ಡಿಯವರು. ಸೊ ಈ ಮೂಲಕ ನಾಳೆ BJPಗೆ ಸೇರುವ ಮೂಲಕ ಮತ್ತೆ BJPಗೆ ಆನೆ ಬಲವನ್ನು ನೀಡ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ. ಅದರಲ್ಲೂ ತಮ್ಮ ಪಕ್ಷವಾದ KRPPಯನ್ನ BJPಯೊಂದಿಗೆ ರೆಡ್ಡಿ ವಿಲೀನ ಮಾಡಲಿದ್ದಾರೆ. ಈ ಮೂಲಕ ರೆಡ್ಡಿ ತಮ್ಮ ಮಾತೃ ಪಕ್ಷವಾದ BJPಗೆ ಮರಳಿ ಬರಲಿದ್ದಾರೆ. ಏನು ಭಾರತೀಯ ಜನತಾ ಪಕ್ಷದಲ್ಲಿ ಅತಿ ಚಿಕ್ಕ ವಯಸ್ಸಿಂದ ಕೂಡ ಅಂದರೆ 21 ವರ್ಷ ವಯಸ್ಸಲ್ಲೂ ಕೂಡ ಲಾಲ್ ಕೃಷ್ಣ ಅದ್ವಾನಿಯವರ ರಾಮ ರಥಯಾತ್ರೆ ಮೂಲಕ ರಾಜಕೀಯ ರಂಗ ಪ್ರವೇಶ ಮಾಡಿರುವಂಥ ನಾವು ಮಧ್ಯದಲ್ಲಿ ಆಗಿರೋ ಎಲ್ಲ ಘಟನೆಗಳು ಕೂಡ ತಮಗೆಲ್ಲ ಗೊತ್ತಿದೆ. ಹೆಚ್ಚಾಗಿ ನಾನು ಈ ಸಂದರ್ಭದಲ್ಲಿ ಹೆಚ್ಚಿನ ವಿವರಗಳು ಹೇಳೋದಕ್ಕಿಂತ ಕೂಡ ನಾಳೆ ನಾನು ಮಾತಾಡ್ತೀನಿ. ನಾನು ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯ ನಾಯಕರುಗಳಿಂದ ಪಕ್ಷಕ್ಕೆ ಸೇರ್ಪಡೆ ಆಗಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ನಾನು ಕೂಡ ಏನೊಂದು ತಾಯಿ ಸಮಾನವಾಗಿರುವಂಥ ಒಂದು ಭಾರತೀಯ ಜನತಾ ಪಕ್ಷಕ್ಕೆ ಮರಳೋದಿಕ್ಕೆ. ಜನಾರ್ದನ ರೆಡ್ಡಿ ಸೋಮವಾರ BJP ಸೇರಲಿದ್ದಾರೆ. ರಾಷ್ಟ್ರೀಯ ನಾಯಕರ ಸಮ್ಮುಖದಲ್ಲಿ ಅವರು ಪಕ್ಷ ಸೇರ್ಪಡೆಗೆ ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಮೂಲಕ ಗ್ರ್ಯಾಂಡ್ ಆಗಿ ರೀ ಎಂಟ್ರಿ ಪಡೆಯುವ ಲೆಕ್ಕಾಚಾರದಲ್ಲಿ ಜನಾರ್ದನ ರೆಡ್ಡಿ ಇದ್ದಾರೆ. ಈ ಸಂಬಂಧ ಜನಾರ್ದನ ರೆಡ್ಡಿ ಮೊದಲು ತಮ್ಮ ಪಕ್ಷದ ಪದಾಧಿಕಾರಿಗಳ ಜೊತೆಯಲ್ಲಿ ಮಾತುಕತೆಯನ್ನ ಆಡಿದ್ರು. ಬಳ್ಳಾರಿ, ಕೊಪ್ಪಳ, ರಾಯಚೂರು, ವಿಜಯನಗರ, ಗದಗ, ವಿಜಯನಗರ ಜಿಲ್ಲೆಗಳ ಬೆಂಬಲಿಗರ ಜೊತೆ ಸಭೆ ನಡೆಸಿದ್ರು. ಈ ಸಭೆಯಲ್ಲಿ ರೆಡ್ಡಿ BJP ಸೇರ್ಪಡೆ ಆಗೋದ್ರ ಬಗ್ಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಎಲ್ಲ ಕಷ್ಟಗಳಲ್ಲಿ ಕೂಡ ನನ್ನ ಕಷ್ಟದ ದಿನಗಳಲ್ಲಿ ಕೂಡ ಇವತ್ತೇನು ಚಿತ್ರದುರ್ಗ, ಬಳ್ಳಾರಿ, ರಾಯಚೂರು, ಕೊಪ್ಪಳ, ಬಿಜಾಪುರ, ಬಾಗಲಕೋಟೆ, ಗುಲ್ಬರ್ಗ ಈ ಎಲ್ಲ ಜಿಲ್ಲೆಗಳಲ್ಲಿ ಸುಮಾರು ನನ್ನ ಬಗ್ಗೆ ಅತ್ಯಂತ ಒಂದು ನಂಬಿಕೆ ವಿಶ್ವಾಸದಲ್ಲಿ ನನ್ನನ್ನು ಬೆಂಬಲಿಸಿ ನನ್ನ ಜೊತೆಯಲ್ಲಿ ಹೆಜ್ಜೆ ಹಾಕಿರುವಂಥ ಎಲ್ಲ ನನ್ನ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಕಾರ್ಯಕರ್ತರ ಒಂದು ಸಭೆಯನ್ನು ಕರೆದು ಅವರ ಅಭಿಪ್ರಾಯವನ್ನು ಕೂಡ ನಾನು ತಿಳ್ಕೊಂಡೆ. ನಾನು ಎಲ್ಲರೂ ಕೂಡ ಮುಕ್ತ ಕಂಠದಿಂದ ನಾನೇನು ತಗೊಳ್ಳುವಂಥ ಒಂದು ನಿರ್ಧಾರಕ್ಕೆ ಬೆಂಬಲವಾಗಿ ಏನೇ ಇರಲಿ ಕೂಡ ನಿಮ್ಮ ಜೊತೆಯಲ್ಲಿ ನಾವೆಲ್ಲರೂ ಕೂಡ ನಿಮ್ಮ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿ ಭಾರತೀಯ ಜನತಾ ಪಕ್ಷಕ್ಕೆ ಮರಳೋದಕ್ಕೆ ಎಲ್ಲರೂ ಕೂಡ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಸೊ ನಾಳೆ ಬೆಳಿಗ್ಗೆ ಆ ಪಕ್ಷದ ನಾಯಕರುಗಳು 10 ಗಂಟೆಗೆ ಕಚೇರಿಗೆ ಬರಲಿಕ್ಕೆ ಹೇಳಿರುವಂಥದ್ದು. ಸೊ ನಾಳೆ ಬೆಳಿಗ್ಗೆ 10 ಗಂಟೆಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ವಿಜೇಂದ್ರ ಅವರು ಮತ್ತು ನಮ್ಮ ಪಕ್ಷದ ಉಸ್ತುವಾರಿಗಳು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಮತ್ತು ಸಹ ಪ್ರಭಾರಿಗಳಾಗಿರುವಂಥ ಕೊಂಗುಲೇಟಿ ಸುಧಾಕರ್ ರೆಡ್ಡಿ ಅಂತೇಳಿ ಮತ್ತು ಎಲ್ಲ ನಾಯಕರುಗಳು ಮತ್ತು ದೆಹಲಿಯ ಎಲ್ಲ ಪ್ರಮುಖ ನಾಯಕರುಗಳ ಒಂದು ಆಹ್ವಾನದ ಮೇರೆಗೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಸೇರ್ಪಡೆ ಆಗ್ತಾ ಇದ್ದೀನಿ. ಅಮಿತ್ ಶಾರನ್ನ ಭೇಟಿಯಾಗಿದ್ದ ರೆಡ್ಡಿಗಾರು ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿದ ಅಮಿತ್ ಶಾ. ಹಾಗೆ ನೋಡಿದ್ರೆ ಜನಾರ್ದನ ರೆಡ್ಡಿ ಪಕ್ಷಕ್ಕೆ ವಾಪಸ್ ಬರೋದಕ್ಕೆ ತುಂಬಾ ಸಲ ಪ್ರಯತ್ನ ಪಟ್ಟಿದ್ರು. ಆದ್ರೆ BJP ಅದ್ಯಾಕೋ ರೆಡ್ಡಿಯನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳಲು ಹಿಂದೇಟು ಹಾಕಿತ್ತು. ಜನಾರ್ದನ ರೆಡ್ಡಿ ಜೈಲಿಗೆ ಹೋಗಿ ಬಂದಿರೋ ಕಳಂಕವನ್ನ ಹೊತ್ತುಕೊಂಡಿದ್ದ ಕಾರಣಕ್ಕೆ ಪಕ್ಷಕ್ಕೆ ಸೇರಿಸಿಕೊಳ್ಳಲು BJP ಹೈಕಮಾಂಡ್ ಮನಸ್ಸು ಮಾಡಿರಲಿಲ್ಲ. ರಾಷ್ಟ್ರ ಮಟ್ಟದಲ್ಲಿ ಪಕ್ಷಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತ BJP ನಾಯಕರು ಸುಮ್ಮನಿದ್ರು. ಅದರಲ್ಲೂ ಕಳೆದ ಬಾರಿಯ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ರೆಡ್ಡಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅಮಿತ್ ಶಾ ಕಡ್ಡಿ ತುಂಡು ಮಾಡಿದಂತೆ ಹೇಳಿದ್ರು. ಆಗ ರೆಡ್ಡಿ ಸ್ವತಂತ್ರ ಪಕ್ಷವನ್ನ ಸ್ಥಾಪನೆ ಮಾಡಿ KRPP ಪಕ್ಷದಿಂದ ಚುನಾವಣೆಗೆ ಧುಮುಕಿದ್ರು. ಇಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಕೂಡ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಪರವಾಗಿ ಇಡೀ ವಿಶ್ವನೇ ಭಾರತದಲ್ಲಿ ಮತ್ತೆ ಇನ್ನೊಮ್ಮೆ ಭಾರತೀಯ ಜನತಾ ಪಕ್ಷ ಗೆಲ್ಲಬೇಕು ಅನ್ನುವಂಥ ಒಂದು ವಿಚಾರ ಇಡೀ ಪ್ರಪಂಚದ ನಾಯಕರುಗಳು. ಇವತ್ತು ರಷ್ಯಾ ದೇಶದ ಅಧ್ಯಕ್ಷರಾಗಿರುವಂಥ ಪುತಿನ್ ಅವರು ಈ ಬಾರಿ ಭಾರತದಲ್ಲಿ ಸನ್ಮಾನ್ಯ ಮೋದಿಜಿಯವರೇ ಗೆಲ್ತಾರೆ, ನೀವು ಗೆದ್ದ ಮೇಲೆ ನಾನು ಭೇಟಿಯಾಗ್ತೀನಿ ಅನ್ನೋಂಥ ವಿಚಾರವನ್ನು ಬಹಿರಂಗವಾಗಿ ಹೇಳಿಕೆ ಇರುವಂಥದ್ದು. ಅಂದರೆ ನಮ್ಮ ಕೇವಲ ಭಾರತ ಅಲ್ಲ, ಇಡೀ ವಿಶ್ವನೇ ಭಾರತೀಯ ಜನತಾ ಪಕ್ಷ ಗೆಲ್ಲಬೇಕನ್ನುವಂಥ ಒಂದು ವಿಚಾರ ಇರೋ ಟೈಮ್ನಲ್ಲಿ ರಕ್ತಗತವಾಗಿ ಮೊದಲಿಂದ ಕೂಡ ಅದೇ ವಿಚಾರಧಾರೆಗಳನ್ನೇ ಇಟ್ಕೊಂಡು ಬೆಳೆದಿರುವಂಥ ನಾನು. ಸೊ
ಸೊ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಇನ್ನೊಮ್ಮೆ ಪ್ರಧಾನಮಂತ್ರಿ ಈ ದೇಶದಲ್ಲಿ ಅವರು ಆಗಬೇಕು ಅಂತೇಳಿ ಇವತ್ತೇನು ಇಡೀ ನಮ್ಮ ಭಾರತ ರಾಷ್ಟ್ರದ ಜನರ ಬಯಕೆ ಇದೆಯೋ ಹಾಗಾಗಿ ಮತ್ತೊಮ್ಮೆ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನೋವಂಥ ವಿಚಾರದಲ್ಲಿ ನಾನು ಈ ನಿರ್ಧಾರ ತಗೊಂಡಿದ್ದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜನಾರ್ದನ ರೆಡ್ಡಿ ಅವರ ಕೆಆರ್ಪಿಪಿ ಪಕ್ಷ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸ್ಪರ್ಧಿಸಿತ್ತು. ಜನಾರ್ದನ ರೆಡ್ಡಿ ಗಂಗಾವತಿಯಿಂದ ಗೆದ್ದು ಬೀಗಿದ್ರು. ಬಳ್ಳಾರಿ, ಕೊಪ್ಪಳ ಸೇರಿದಂತೆ ಹಲವು ಕ್ಷೇತ್ರದಲ್ಲಿ ಕೆಆರ್ಪಿಪಿ ಪಕ್ಷದ ಅಭ್ಯರ್ಥಿಗಳು ಚುನಾವಣೆಗೆ ನಿಂತಿದ್ರು. ಅಲ್ಲಿ ಕೆಆರ್ಪಿಪಿ ಪಕ್ಷ ಅಂದುಕೊಂಡಷ್ಟು ಸ್ಥಾನ ಗೆಲ್ಲದಿದ್ರು ಬಿಜೆಪಿಗೆ ದೊಡ್ಡ ಹೊಡೆತವನ್ನ ಕೊಟ್ಟಿದ್ದು ಸುಳ್ಳಲ್ಲ. ಬಿಜೆಪಿಗೆ ಹೋಗುವ ಮತಗಳನ್ನ ಕೆಆರ್ಪಿಪಿ ಪಕ್ಷ ಸೆಳೆದುಕೊಂಡಿತ್ತು. ಇದು ಕಾಂಗ್ರೆಸ್ಗೆ ಬಲ ತಂದುಕೊಟ್ಟಿತ್ತು. ಈ ಎಲ್ಲವನ್ನ ಗಮನದಲ್ಲಿ ಇಟ್ಟುಕೊಂಡಿದ್ದ ಬಿಜೆಪಿ ಇಂದು ಗ್ರ್ಯಾಂಡ್ ವೆಲ್ಕಮ್ ಮಾಡಿದೆ. ಜನಾರ್ದನ ರೆಡ್ಡಿಗಾರು ಪಕ್ಷವನ್ನ ಬಿಜೆಪಿಯೊಂದಿಗೆ ವಿಲೀನ ಮಾಡೋದಕ್ಕೆ ಒಪ್ಪಿಕೊಂಡಿದ್ದಾರೆ. ಷರತ್ತುಗಳಿಲ್ಲದೆ ಪಕ್ಷ ಸೇರಲು ರೆಡ್ಡಿಗಾರು ಸಿದ್ಧ. ಮತ್ತೆ ಕೇಸರಿ ಪಾಳ್ಯದಲ್ಲಿ ಜನಾರ್ದನ ರೆಡ್ಡಿ ಹವಾ. ಜನಾರ್ದನ ರೆಡ್ಡಿ ಬಿಜೆಪಿಯ ಹಳೆ ಕಲಿ. ಆದರೆ ಬದಲಾದ ಸನ್ನಿವೇಶದಲ್ಲಿ ಸಚಿವರಾಗಿದ್ದಾಗಲೇ ಜೈಲು ಸೇರಬೇಕಾದ ಪರಿಸ್ಥಿತಿ ಬಂದೊದಗಿತ್ತು. ಅಲ್ಲದೆ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ವರ್ಷಕಾಲ ಜೈಲು ವಾಸವನ್ನು ಅನುಭವಿಸಿದ್ರು. ಕಳೆದ ಚುನಾವಣೆಯಲ್ಲಿ ಜನಾರ್ದನ ರೆಡ್ಡಿಗೆ ಬಿಜೆಪಿಯಿಂದ ಸ್ಪರ್ಧೆ ಮಾಡಬೇಕೆಂಬ ಆಸೆ ಇತ್ತಾದರೂ ಬಿಜೆಪಿಯವರನ್ನ ಸೇರಿಸಿಕೊಂಡಿರಲಿಲ್ಲ. ಹೀಗಾಗಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನ ಕಟ್ಟಿದ್ರು. ಜನಾರ್ದನ ರೆಡ್ಡಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನು ಕಟ್ಟಿದ ಬಳಿಕವೂ ಬಿಜೆಪಿಗೆ ಬರೋ ಬಗ್ಗೆ ಮಾತಾಡ್ತಾನೇ ಇದ್ದರು. ಹಾಗೆಯೇ ರಾಜ್ಯದಲ್ಲಿದ್ದಂತಹ ಕೆಲ ನಾಯಕರು ಜನಾರ್ದನ ರೆಡ್ಡಿಯವರು ಯಾವಾಗ ಬಿಜೆಪಿ ಸೇರೋ ಬಗ್ಗೆ ಮಾತಾಡ್ತಾ ಇದ್ರು ವಿರೋಧ ಮಾಡೋದಕ್ಕೂ ಕೂಡ ಶುರು ಮಾಡಿದರು. ಖುದ್ದು ಅಮಿತ್ ಶಾ ಕೂಡ ಜನಾರ್ದನ ರೆಡ್ಡಿ ಬಿಜೆಪಿಗೆ ಬರೋದು ಬೇಡ ಅಂತ ತಿಳಿಸಿದ್ರಂತೆ. ಆದರೆ ಈಗ ಜನಾರ್ದನ ರೆಡ್ಡಿಯವರ ಪ್ರಾಬಲ್ಯ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತು ಬಳ್ಳಾರಿ ಭಾಗದಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅಂತಕ್ಕಂಥದ್ದು ಕೇವಲ ರಾಜ್ಯ ನಾಯಕರಿಗೆ ಅಷ್ಟೇ ಅಲ್ಲ, ಕೇಂದ್ರ ನಾಯಕರಿಗೂ ಕೂಡ ಅರ್ಥ ಆಗಿದೆ. ಹೀಗಾಗಿಯೇ ಖುದ್ದು ಅಮಿತ್ ಶಾ ಅವರೇ ಜನಾರ್ದನ ರೆಡ್ಡಿಯವರ ಎಂಟ್ರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಈ ಪಕ್ಷದಿಂದ ತಾವೊಬ್ಬರೇ ಗೆದ್ದರೂ ಹಲವು ಕಡೆ ಬಿಜೆಪಿಯ ಅಭ್ಯರ್ಥಿಗಳನ್ನ ಸೋಲಿಸುವಲ್ಲಿ ಯಶಸ್ವಿಯಾಗಿದ್ರು. ಇದು ಬಿಜೆಪಿಗೆ ದೊಡ್ಡ ಮಟ್ಟದ ಹೊಡೆತವನ್ನೇ ಕೊಟ್ಟಿತ್ತು. ಅಲ್ಲದೆ ಈಚೆಗೆ ನಡೆದ ರಾಜ್ಯಸಭಾ ಚುನಾವಣೆಯಲ್ಲಿಯೂ ರೆಡ್ಡಿ ಬಿಜೆಪಿಯನ್ನ ಬೆಂಬಲಿಸಲು ತಯಾರಾಗಿದ್ರು. ಆದರೆ ಬಿಜೆಪಿ ಹೈಕಮಾಂಡ್ ಒಲವು ತೋರದ ಕಾರಣ ಕಾಂಗ್ರೆಸ್ ಬೆಂಬಲಕ್ಕೆ ನಿಂತಿದ್ರು. ಆದರೆ ಇದಾದ ಬಳಿಕವೇ ಅಮಿತ್ ಶಾ ರೆಡ್ಡಿಯನ್ನ ಕರೆಸಿಕೊಂಡು ಮಾತನಾಡಿದ್ರು. ಈ ಮಾತು ಫಲಪ್ರದವಾಗಿ ಜನಾರ್ದನ ರೆಡ್ಡಿ ಬಿಜೆಪಿ ಜೊತೆಯಲ್ಲಿ ಪಕ್ಷ ವಿಲೀನಕ್ಕೆ ಒಪ್ಪಿದ್ದಾರೆ. ನೋಡಿ, ತಾವು ಇವಾಗ ಏನು ನಾನು ಮತ ಯಾರಿಗೆ ಚಲಾಯಿಸಿದ್ದೀನಿ ಅನ್ನೋಂಥ ಒಂದು ವಿಚಾರದಲ್ಲಿ ಇಲ್ಲಿ ಒಂದು ಕೋಇನ್ಸಿಡೆಂಟ್ ಅಂತಂದರೆ, ಇವತ್ತು ಆನೆಗೊಂದಿ ಉತ್ಸವ 11-12ಕ್ಕೂ ಇತ್ತು. ಅವ್ರನ್ನ ಆಹ್ವಾನ ಮಾಡಿರೋಂಥ ಒಂದು ಸಂದರ್ಭ ಮತ್ತು ಮಾಧ್ಯಮಗಳಿಗೆ ರಾಜ್ಯಸಭಾ ಚುನಾವಣೆ ಮಾರನೇ ದಿನವೇ ಇದ್ದಿದ್ದಕ್ಕೆ ತಾವೆಲ್ಲರೂ ಕೂಡ ವಿಧವಾಗಿ ತಾವು ಹೇಳಿದ್ದೀರ. ಸೊ ಆ ವಿಚಾರದಲ್ಲಿ ನಾನು ಸ್ಪಷ್ಟವಾಗಿ ನನ್ನ ಆತ್ಮಸಾಕ್ಷಿಗೆ ನಾನು ಮತ ಚಲಾಯಿಸಿದ್ದೀನಿ ಅಂತೇಳಿ ನಾನು ಅವತ್ತು ಸ್ಪಷ್ಟವಾಗಿ ಹೇಳಿದ್ದೀನಿ. ಜನಾರ್ದನ ರೆಡ್ಡಿ ಬಿಜೆಪಿಗೆ ಸೇರ್ಪಡೆ ಹಿಂದೆ ಹಲವು ಲೆಕ್ಕಾಚಾರಗಳಿವೆ. ಜನಾರ್ದನ ರೆಡ್ಡಿ ಅವರು ಬಿಜೆಪಿ ಸೇರಿದ ಬಳಿಕ ಕಾಂಗ್ರೆಸ್ಗೆ ರೆಡ್ಡಿಯನ್ನ ಟೀಕೆ ಮಾಡುವ ಅವಕಾಶ ಕೂಡ ಇಲ್ಲ. ಯಾಕಂದ್ರೆ ರೆಡ್ಡಿ ಜೈಲಿನಿಂದ ಬಂದವರು, ಅಕ್ರಮ ಗಣಿಗಾರಿಕೆ ಆರೋಪ ಹೊತ್ತವರು, ಇಂಥವರನ್ನು ಬಿಜೆಪಿ ಪೋಷಿಸುತ್ತಿದೆ ಎಂದು ಈ ಹಿಂದೆ ಕಾಂಗ್ರೆಸ್ ಆರೋಪ ಮಾಡಿತ್ತು. ಆದರೆ ಈಚೆಗೆ ನಡೆದಿದ್ದ ರಾಜ್ಯಸಭಾ ಚುನಾವಣೆಯಲ್ಲಿ ಜನಾರ್ದನ ರೆಡ್ಡಿ ಬೆಂಬಲವನ್ನ ಕಾಂಗ್ರೆಸ್ ಪಡೆದುಕೊಂಡಿತ್ತು. ಸ್ವತಃ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ರನ್ನ ರೆಡ್ಡಿ ಭೇಟಿಯಾಗಿ ಚರ್ಚೆ ನಡೆಸಿದ್ರು. ಬಳಿಕ ತಮ್ಮ ಬೆಂಬಲವನ್ನ ಕಾಂಗ್ರೆಸ್ಗೆ ನೀಡಿದ್ರು. ಈಗ ರೆಡ್ಡಿ ಬಿಜೆಪಿಗೆ ಸೇರ್ಪಡೆ ಆಗ್ತಿರೋದ್ರಿಂದ ಕಾಂಗ್ರೆಸ್ಗೆ ಆರೋಪ ಮಾಡಲು ವಿಷಯ ಇಲ್ಲದಂತೆ ಆಗಿದೆ. ಇದರ ಜೊತೆಯಲ್ಲಿ ಜನಾರ್ದನ ರೆಡ್ಡಿ ಬಿಜೆಪಿ ಸೇರ್ಪಡೆಯಿಂದ ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿ ಮತ್ತಷ್ಟು ಸ್ಟ್ರಾಂಗ್ ಕೂಡ ಆಗುತ್ತಿದೆ. ಜನಾರ್ದನ್ ರೆಡ್ಡಿ ಬಿಜೆಪಿಗೆ ಬರೋದ್ರಿಂದ ಆಗುವ ಲಾಭಗಳೇನು? ರೆಡ್ಡಿ ಆಗಮನದ ಹಿಂದೆ ಶ್ರೀರಾಮುಲು ಲೆಕ್ಕಾಚಾರವೇನು? ಜನಾರ್ದನ್ ರೆಡ್ಡಿ ಬಿಜೆಪಿ ಸೇರ್ಪಡೆ ಹಿಂದೆ ಒಂದೆರಡಲ್ಲ, ಹಲವು ಲೆಕ್ಕಾಚಾರಗಳಿವೆ. ಒಂದು ಕಲ್ಯಾಣ ಕರ್ನಾಟಕದ ಲೆಕ್ಕವಾದರೆ ಮತ್ತೊಂದು ಗೆಳೆಯ ಶ್ರೀರಾಮುಲು ಲೆಕ್ಕಾಚಾರ. ಶ್ರೀರಾಮುಲು ಬಳ್ಳಾರಿಯಲ್ಲಿ ಸೋತು ವರ್ಚಸ್ಸು ಕಳೆದುಕೊಂಡಿದ್ದಾರೆ. ಶ್ರೀರಾಮುಲು ಮತ್ತೆ ರಾಜಕೀಯದಲ್ಲಿ ಲಯ ಕಂಡುಕೊಳ್ಳಬೇಕು ಅಂದರೆ ಈ ಬಾರಿ ಗೆಲ್ಲಲೇಬೇಕು. ಶ್ರೀರಾಮುಲು ಗೆಲ್ಲಲೇಬೇಕು ಅಂದರೆ ರೆಡ್ಡಿ ಬಲ ಬೇಕೇ ಬೇಕು. ಹಾಗಿದ್ರೆ ರೆಡ್ಡಿ ಎಂಟ್ರಿಯಿಂದ ಬಿಜೆಪಿಗೆ ಆಗುವ ಲಾಭವೇನು? ತೋರಿಸ್ತೀವಿ ನೋಡಿ. ಶ್ರೀರಾಮುಲುಗೆ ಶಕ್ತಿ ತುಂಬಲಿದ್ದಾರೆ ರೆಡ್ಡಿ. ಗೆಳೆಯನಿಗಾಗಿ ಘರ್ ವಾಪಸಿ ಆದ್ರ ರೆಡ್ಡಿಗಾರು.
ಜನಾರ್ದನ ರೆಡ್ಡಿ ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆಯಾಗುವುದು ನಿಶ್ಚಯವಾಗಿದೆ. ತಮ್ಮ ಕೆಆರ್ಪಿಪಿ ಪಕ್ಷವನ್ನ ಬಿಜೆಪಿಯೊಂದಿಗೆ ವಿಲೀನ ಮಾಡೋದಾಗಿ ರೆಡ್ಡಿ ಘೋಷಣೆ ಮಾಡಿದ್ದಾರೆ. ಜನಾರ್ದನ ರೆಡ್ಡಿ ಸುಖ ಸುಮ್ಮನೆ ಬಿಜೆಪಿಗೆ ಬರ್ತಾ ಇಲ್ಲ. ಈ ನಿರ್ಧಾರದ ಹಿಂದೆ ಹಲವು ಲೆಕ್ಕಾಚಾರಗಳಿವೆ. ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿಯೂ ರೆಡ್ಡಿ ಸೇರ್ಪಡೆಯಿಂದ ಏನೆಲ್ಲ ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೆದಿದೆ. ಅಂದಹಾಗೆ ಬಿಜೆಪಿ ಈ ಬಾರಿ 400 ಸ್ಥಾನ ಗೆಲ್ಲಬೇಕು ಅಂತ ಹೊರಟಿದೆ. ಅದಕ್ಕಾಗಿ ಸಿಗುವ ಯಾವ ಅವಕಾಶವನ್ನು ಬಿಟ್ಟುಕೊಡಲು ತಯಾರಿಲ್ಲ. ಅದರ ಒಂದು ಭಾಗವಾಗಿಯೇ ಜನಾರ್ದನ ರೆಡ್ಡಿಯವರನ್ನ ಪಕ್ಷಕ್ಕೆ ಕರೆದುಕೊಂಡಿದೆ. ಜೊತೆಗೆ ತಮ್ಮ ಕುಚುಕು ಗೆಳೆಯನಿಗಾಗಿಯೂ ರೆಡ್ಡಿ ಮತ್ತೆ ಕಮಲ ಹಿಡಿದಿದ್ದಾರೆ. ಪ್ರತಿ ಬಾರಿ ರೆಡ್ಡಿ ವಿಚಾರ ಬಂದಾಗಲೆಲ್ಲ ಶ್ರೀರಾಮುಲು ವಿಚಾರ ಪ್ರಸ್ತಾಪ ಆಗೇ ಆಗುತ್ತೆ. ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಶ್ರೀರಾಮುಲು ರೆಡ್ಡಿಯವರನ್ನ ಸಂಪರ್ಕ ಮಾಡುವ ತಯಾರಿಯಲ್ಲಿದ್ರು. ಆದ್ರೆ ಅದ್ಯಾಕೋ ಬಿಜೆಪಿ ರೆಡ್ಡಿಯವರನ್ನ ದೂರ ಇಟ್ಟಿತ್ತು. ಜನಾರ್ದನ ರೆಡ್ಡಿ ಕೆಆರ್ಪಿಪಿ ಪಕ್ಷ ಸ್ಥಾಪನೆ ಮಾಡಿದಾಗ ಶ್ರೀರಾಮುಲು ಆ ಪಕ್ಷಕ್ಕೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಶ್ರೀರಾಮುಲು ಬಿಜೆಪಿಯಲ್ಲಿ ಇದ್ದು ಬಳ್ಳಾರಿಯಿಂದ ಸ್ಪರ್ಧೆ ಮಾಡಿದ್ರು. ಆದ್ರೆ ರಾಮುಲು ನಸೀಬು ಕೆಟ್ಟಿ ಹೋಗಿತ್ತು. ಬಳ್ಳಾರಿಯಲ್ಲಿ ಮತ ವಿಭಜನೆಯಾಗಿ ಬಿಜೆಪಿ ಸೋತು ಹೋಗಿತ್ತು. ಇದು ರಾಮುಲು ರಾಜಕೀಯಕ್ಕೂ ಪೆಟ್ಟು ನೀಡಿತ್ತು. ಶ್ರೀರಾಮುಲು ಅವ್ರನ್ನ ಒಂದು ಮಗು ರೀತಿಯಲ್ಲಿ ನಾವು ಅವ್ರನ್ನ ಬೆಳೆಸಿರುವಂಥವ್ರು. ಹಾಗಾಗಿ ಎಲ್ಲಿ ಕೂಡ ಒಂದು ಭೇದ ಭಾವಗಳನ್ನೋದಾಗಲಿ ಡಿಫರೆನ್ಸಸ್ ಅನ್ನೋದಾಗಲಿ ಯಾವುದೇ ಕಾರಣಕ್ಕೂ ಕೂಡ ಇದ್ದಿಲ್ಲ. ಅವತ್ತು ನಾನು ಹೇಳಿದೆ, ನಾನು ಪಕ್ಷ ರಚನೆ ಮಾಡುವಂಥ ಸಂದರ್ಭದಲ್ಲಿ ಕೂಡ ನಾನು ಶ್ರೀರಾಮುಲು ಅವ್ರನ್ನಾಗಿರ್ಬೋದು, ನನ್ನ ಸಹೋದರನಾಗಿರ್ಬೋದು, ಯಾರನ್ನೂ ಕೂಡ ನನ್ನ ಜೊತೆಯಲ್ಲಿ ಬರಬೇಕು ಅಂತ ನಾನು ಯಾರನ್ನೂ ಆಹ್ವಾನ ಮಾಡಿಲ್ಲ. ಮತ್ತು ನಾನು ಮರಳಿ ಇವತ್ತು ತಾಯಿ ಭಾರತೀಯ ಜನತಾ ಪಕ್ಷದ ಮಡಲಿಗೆ ನಾನು ಇವತ್ತೇನು ಸೇರಿಕೊಳ್ತಾ ಇದ್ದೀನಿ. ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗೋದಕ್ಕೆ. ರಾಮುಲು ಮತ್ತು ಜನಾರ್ದನ ರೆಡ್ಡಿ ಕುಚುಕು ಗೆಳೆಯರು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಸದ್ಯ ರಾಮುಲು ಸೋತು ಸುಣ್ಣವಾಗಿದ್ದಾರೆ. ರಾಜಕೀಯದಲ್ಲಿ ಲಯ ಕಳೆದುಕೊಂಡಿದ್ದಾರೆ. ಬಳ್ಳಾರಿ ಭಾಗದಲ್ಲಿ ಮತ್ತೆ ರಾಮುಲು ಮತ್ತು ರೆಡ್ಡಿ ವರ್ಚಸ್ಸು ಮರುಕಳಿಸಬೇಕು ಅಂದ್ರೆ ರಾಮುಲು ಗೆಲ್ಲಲೇಬೇಕು. ಬಳ್ಳಾರಿಯಲ್ಲಿ ಕೇಸರಿ ಪತಾಕೆಯನ್ನ ಹಾರಿಸಲೇಬೇಕು. ರಾಮುಲು ಏಕಾಂಗಿಯಾಗಿ ಬಳ್ಳಾರಿಯಲ್ಲಿ ನಿಂತು ಸ್ಪರ್ಧೆ ಮಾಡಿ ಗೆಲ್ಲೋದು ಅಷ್ಟು ಸುಲಭವಲ್ಲ. ಇದಕ್ಕಾಗಿ ರೆಡ್ಡಿ ಬೆಂಬಲ ಬೇಕೇ ಬೇಕು. ಜನಾರ್ದನ ರೆಡ್ಡಿ ಬೆಂಬಲ ಸಿಕ್ಕರೆ ರಾಮುಲು ಗೆಲುವು ಕಷ್ಟವೇನಲ್ಲ. ಈಗ ತನ್ನ ಗೆಳೆಯನ ನೆರವಿಗಾಗಿ ನಿಂತಿರೋ ಜನಾರ್ದನ ರೆಡ್ಡಿ ಬಿಜೆಪಿಯನ್ನ ಸೇರಲು ಮುಂದಾಗಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಕೆಆರ್ಪಿಪಿಯನ್ನು ಸ್ಥಾಪಿಸಿದ ನಂತರ ಬಿಜೆಪಿಯಿಂದ ದೂರ ಉಳಿದಿದ್ದಷ್ಟೇ ಅಲ್ಲ, ತನ್ನ ಆಪ್ತ ಗೆಳೆಯ ಶ್ರೀರಾಮುಲುವಿಂದನೂ ಕೂಡ ದೂರ ಉಳಿದಿದ್ರು. ಹಾಗೆ ಶ್ರೀರಾಮುಲು ಕೂಡ ಮತ್ತೆ ಜನಾರ್ದನ್ ರೆಡ್ಡಿ ಅವರನ್ನು ಹತ್ತಿರಕ್ಕೆ ಹೋಗುವಂತಹ ಸನ್ನಿವೇಶಗಳು ಕೂಡ ಬರಲೇ ಇಲ್ಲ. ಆದರೆ ಈಗ ಶ್ರೀರಾಮುಲು ಅವರು ಚುನಾವಣೆಯಲ್ಲಿ ಸೋತ ಬಳಿಕ ಈಗ ಮತ್ತೆ MP ಚುನಾವಣೆಗೆ ಸಿದ್ಧತೆಯನ್ನು ನಡೆಸಿದ್ದಾರೆ. ಈಗ ತನ್ನ ಹಳೆ ಗೆಳೆಯ ಜನಾರ್ದನ್ ರೆಡ್ಡಿಯವರ ತೀರಾ ಅವಶ್ಯಕತೆ ಇರತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲೇ ಜನಾರ್ದನ್ ರೆಡ್ಡಿಯವರನ್ನು ಮತ್ತೆ ಬಿಜೆಪಿಗೆ ಕರೆತರುವಲ್ಲಿ ಶ್ರೀರಾಮುಲು ಅವರ ಪಾತ್ರ ಬಹಳ ದೊಡ್ಡದಾಗಿದೆ. ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿ ವರ್ಚಸ್ಸು ವೃದ್ಧಿ. 3 ಕ್ಷೇತ್ರಗಳಲ್ಲಿ ಬೀರಲಿದೆ ರೆಡ್ಡಿ ಪ್ರಭಾವ. ಜನಾರ್ದನ ರೆಡ್ಡಿ ಎಂಟ್ರಿಯಿಂದ ಬಿಜೆಪಿಗೆ ಆಗೋ ಲಾಭ ಏನು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ. ಅದಕ್ಕೆ ಉತ್ತರ ಹೇಳಿ ಬಿಡ್ತೀವಿ ಕೇಳಿ. ಜನಾರ್ದನ ರೆಡ್ಡಿ ಬಳ್ಳಾರಿ ಸೇರಿದಂತೆ ಕೊಪ್ಪಳ, ಯಾದಗಿರಿ, ರಾಯಚೂರು ಜಿಲ್ಲೆಯಲ್ಲಿ ತಮ್ಮದೇ ಆದ ಪ್ರಭಾವವನ್ನ ಹೊಂದಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಹಿಡಿತ ಸಾಧಿಸಿದ್ದಾರೆ. ಹೀಗಾಗಿ ರೆಡ್ಡಿ ಬಿಜೆಪಿಗೆ ಬರೋದ್ರಿಂದ ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿ ಮತ್ತೆ ಸ್ಟ್ರಾಂಗ್ ಆಗೋದು ನಿಶ್ಚಿತ. ಈಗಾಗಲೇ 1 ಸುತ್ತು ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿಯ ಹಿಡಿತ ಇದೆ. ಇದಕ್ಕೆ ರೆಡ್ಡಿ ಬಲ ಸೇರಿದ್ರೆ ಅನಾಯಾಸವಾಗಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡುತ್ತೆ. 28ಕ್ಕೆ 28 ಸ್ಥಾನವನ್ನ ಗೆಲ್ಲಬೇಕು ಅಂದುಕೊಂಡಿರೋ ಬಿಜೆಪಿಯ ಹಾದಿ ಮತ್ತಷ್ಟು ಸುಲಭವಾಗುತ್ತೆ. ಗಾಲಿ ಜನಾರ್ದನ ರೆಡ್ಡಿ ಕೆಆರ್ಪಿಪಿಯನ್ನು ಸ್ಥಾಪಿಸಿ ಈಗ ಮತ್ತೆ ಮರಳಿ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಕೆಆರ್ಪಿಪಿಯನ್ನು ಕಟ್ಟಿದಂಥ ಸಂದರ್ಭದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತನ್ನ ಅಭ್ಯರ್ಥಿಗಳನ್ನು ಹಾಕಿದಂಥ ಸಂದರ್ಭದಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿತ್ತು. ಆದರೆ ಈಗ ಜನಾರ್ದನ ರೆಡ್ಡಿ ಮರಳಿ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇರೋದ್ರಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿಗೆ ಮತ್ತಷ್ಟು ಆನೆ ಬಲ ಬಂದಂತಾಗಿದೆ. ಒಟ್ಟಾರೆ ಜನಾರ್ದನ ರೆಡ್ಡಿ ಪಕ್ಷ ಸೇರ್ಪಡೆಯಾಗೋದು ನಿಕ್ಕಿಯಾಗಿದೆ. ಲೋಕಸಭಾ ಚುನಾವಣೆಗೆ ಬಿಜೆಪಿಗೆ ರೆಡ್ಡಿ ಬಲ ಬಂದಂತೆ ಆಗಿದೆ.
ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿರೋ ರಾಮುಲು ಈ ಬಾರಿ ಜಯದ ನಿರೀಕ್ಷೆಯಲ್ಲಿದ್ದಾರೆ. ಹಾಗೆ ಬಳ್ಳಾರಿ, ರಾಯಚೂರು, ಕೊಪ್ಪಳದಲ್ಲಿ ಈ ಬಾರಿಯೂ ಬಿಜೆಪಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡಲಿದೆ. ಬಿಜೆಪಿಯಿಂದ ದೂರವಾಗಿ ಸ್ವಂತ ಪಕ್ಷ ಕಟ್ಟಿ ಬಿಜೆಪಿ ವಿರುದ್ಧ ತೊಡೆ ತಟ್ಟಿದ ಜನಾರ್ದನ ರೆಡ್ಡಿ ಮತ್ತೆ ತಮ್ಮ ಮಾತೃಪಕ್ಷಕ್ಕೆ ಮರಳಿದ್ದಾರೆ. ಒಂದರ್ಥದಲ್ಲಿ ಮತ್ತೆ ಕೇಸರಿ ಪಾಳ್ಯದಲ್ಲಿ ರೆಡ್ಡಿ ಹವಾ ಶುರುವಾಗಿದೆ. ಬಿಜೆಪಿ ಕೂಡ ರೆಡ್ಡಿ ಅವರನ್ನ ಗ್ರ್ಯಾಂಡ್ ವೆಲ್ಕಮ್ ಮಾಡಿಕೊಳ್ತಿದೆ. ಇದೇ ಹೊತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.